ಆತ್ಮೀಯ ವೀಕ್ಷಕರೇ, ಗಿರಿದರ್ಶನಕ್ಕೆ ಸ್ವಾಗತ. ಗಂ ಗಣಪತಿಯೇ ನಮಃ, ಶ್ರೀ ಮಾತ್ರೇ ನಮಃ, ಶ್ರೀ ಗುರುಭ್ಯೋ ನಮಃ. ಓಂ ಮಹಾದೇವೈ ಚ ವಿದ್ಮಹೇ ವಿದ್ಯಾದೇವತೈ ಧೀಮಹಿ ತನ್ನೋ ಸರಸ್ವತಿ ಪ್ರಚೋದಯಾತ್. ವಾರದ ಭವಿಷ್ಯವನ್ನು ತಿಳಿಯೋಣ ಬನ್ನಿ. ಮೊದಲನೇ ಮೇಷರಾಶಿ. ಈ ಮೇಷರಾಶಿಯವರಿಗೆ ಭಾನು ಸೋಮವಾರಗಳಲ್ಲಿ ಮನಸ್ಸಿಗೆ ಕ್ಲೇಶವು, ಧನವ್ಯಯವು, ವಸ್ತುಗಳು ಹಾನಿಯಾಗುವುದು, ಅನೇಕ ರೀತಿ ದೋಷಗಳು, ಸತ್ವವಿರದ ಆಹಾರ ಸೇವನೆಯಿಂದ ಅನಾರೋಗ್ಯ ಬಾಧೆ ಇರುವುದು. ಮಂಗಳ ಬುಧವಾರಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಇರುವ ಧೈರ್ಯದಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಜಯಶೀಲರಾಗುವಿರಿ. ಇಷ್ಟ ಸಲ್ಲಾಪದ ಮಾತುಕತೆ ಇರುವುದು. ರಾಜ ಸಂಭಾಷಣೆ. ಮನಸ್ಸಿಗೆ ಸೌಖ್ಯವು. ಬಂಧು ಮಿತ್ರರ ಜೊತೆಗೆ ಸಂತೋಷದಿಂದ ಇರುವುದು. ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡೋರಿಗೆ ಲಾಭ, ಬೇರೆಯವರ ಕೈಯಲ್ಲಿ ಕೆಲಸ ಮಾಡೋರಿಗೆ ಲಾಭ, ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಲಾಭ, ಸ್ವಂತ ಉದ್ಯಮಗಳಿಗೆ ಅಭಿವೃದ್ಧಿ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಆಸಕ್ತಿ ಉಂಟಾಗುವುದು, ಕುಟುಂಬದಲ್ಲಿ ಅಭಿವೃದ್ಧಿ, ಆಕಸ್ಮಿಕ ಧನಪ್ರಾಪ್ತಿ, ಸಂಗಾತಿಯಿಂದ ಲಾಭ, ವಿವಾಹ ಯೋಗ, ಸಂತಾನ ಯೋಗ. ದೇಹ ಆರೋಗ್ಯವು, ಧನಲಾಭ, ಸ್ತ್ರೀ ಪುತ್ರರಿಂದ ಸುಖ ಮತ್ತು ಅಭಿವೃದ್ಧಿ, ವಸ್ತ್ರಲಾಭ, ವೃತ್ತಿಯಲ್ಲಿ ಏಳಿಗೆ, ಗುರುಭಕ್ತಿ, ಸ್ವಧರ್ಮಾಚರಣೆ, ಚಿತ್ತಶುದ್ಧಿ, ಅಭೀಷ್ಟಾರ್ಥ ಸಿದ್ಧಿಸುವುದು, ಶೇರ್ ಮಾರ್ಕೆಟ್ನಲ್ಲಿ ಲಾಭ, ಮನಸ್ಸು ನಿರ್ಮಲವಾಗಿರುವುದು. ಗುರು ಶುಕ್ರ ಶನಿವಾರಗಳಲ್ಲಿ ಬುದ್ಧಿಭ್ರಂಶವು, ಸೋಮಾರಿತನ, ಮನಸ್ಸಿಗೆ ವ್ಯದೆ, ಇಷ್ಟಾರ್ಥ ಕಾರ್ಯಗಳು ಅಸಫಲಯತ್ತ ಸಾಗುವುದು, ಕೀರ್ತಿಹಾನಿ, ತಾನು ಮಾಡಿದ ಕೆಲಸದಿಂದ ಅನ್ಯರಿಗೆ ಬಾಧೆಯಾಗುವುದು, ಪಿತ್ತಪ್ರಾಬಲ್ಯವಿರುವುದು, ದೇಹಪೀಡೆಯಿಂದ ಶರೀರ ಸೊರಗುವುದು, ಸ್ಥಾನಭ್ರಷ್ಟತೆ, ದ್ವೇಷವು, ರಾಜಕೋಪ, ಉದ್ಯೋಗದಲ್ಲಿ ವಿರೋಧ, ಬುದ್ಧಿಭ್ರಂಶ, ಭಾಗ್ಯಹಾನಿ, ಭಯವು, ದಾರಿದ್ರ್ಯತೆ, ಧನನಾಶ, ನೇತ್ರಬಾಧೆ, ಶತ್ರುಭಯ, ಸರ್ವ ಕಾರ್ಯಗಳಲ್ಲಿ ವಿಘ್ನಗಳು, ಅನ್ಯಸ್ಥಳ ಪ್ರವಾಸ. ಇವರಿಗೆ ಪರಿಹಾರ ಓಂ ನಮಃ ಶಿವಾಯ ಎನ್ನುವ ಮಂತ್ರವನ್ನು 108 ಬಾರಿ ಜಪಿಸುವುದು. ವೃಷಭರಾಶಿ. ಈ ವೃಷಭ ರಾಶಿಯವರಿಗೆ ಭಾನು ಸೋಮವಾರಗಳಲ್ಲಿ ಶರೀರ ಸೌಖ್ಯ, ಒಳ್ಳೆಯ ಆರೋಗ್ಯ, ಸಂತೋಷವು, ಧನಾಭಿವೃದ್ಧಿ, ಸ್ತ್ರೀ ಸೌಖ್ಯ, ಗೌರವ ಮತ್ತು ಸನ್ಮಾನ, ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಪ್ರಾಪ್ತಿ, ಗೃಹಯೋಗ, ಶತ್ರುಗಳ ನಾಶ. ಮಂಗಳ ಬುಧವಾರಗಳಲ್ಲಿ ಮನಸ್ಸಿಗೆ ಕ್ಲೇಶವು, ಧನವ್ಯಯವು, ಸತ್ವವಿರದ ಆಹಾರ ಸೇವನೆಯಿಂದ ಅನಾರೋಗ್ಯ ಬಾಧೆ ಇರುವುದು, ಅಪರಾಧವಿರದ ನಿಂದನೆಗಳು, ಶತ್ರುಗಳ ಜೊತೆ ವಾದಗಳು, ಪ್ರಯಾಣಗಳಲ್ಲಿ ಕಷ್ಟಗಳು, ದುಃಖ ವಾರ್ತೆ, ದೇಹಜಾಡ್ಯ, ಮನಸ್ತಾಪಗಳು, ವ್ಯಾಕುಲತೆ, ಅಲ್ಪಭೋಜನ ಸೇವಿಸುವುದು, ಅಸತ್ಯವಾಡುವುದು, ಭೀತಿ, ಪ್ರವಾಸಗಳಲ್ಲಿ ಕಾರ್ಯಹಾನಿ, ಶ್ವಾಸಕೋಶ ರೋಗದಿಂದ ಬಾಧೆ, ಸ್ಥಾನನಾಶ, ಸಾಲಗಳಿಂದ ಅವಮಾನವಾಗುವುದು, ಶುಭ ಕಾರ್ಯಗಳಿಗೆ ಧನವ್ಯಯವು, ಸ್ಥಾನಭ್ರಂಶ, ದಾರಿದ್ರ್ಯತೆ, ವ್ಯಾಕುಲತೆ, ಶೋಕ. ಗುರು ಶುಕ್ರ ಶನಿವಾರಗಳಲ್ಲಿ ಮನಸ್ಸಿಗೆ ಸೌಖ್ಯವು, ಧೈರ್ಯವು, ಇಷ್ಟ ಸಲ್ಲಾಪದ ಮಾತುಕತೆ ಇರುವುದು, ದುಃಖನಾಶ, ಮಹಾಸೌಖ್ಯ, ಬಂಧು ಮಿತ್ರರ ಸಮಾಗಮ, ರಾಜದರ್ಶನ, ಧನಲಾಭವು, ತಮ್ಮ ತಂಗಿಯಂದಿರಿಂದ ಲಾಭ, ಶತ್ರುಗಳ ಮೇಲೆ ಜಯ, ಪಿತ್ರಾರ್ಜಿತ ಆಸ್ತಿಯಿಂದ ಲಾಭ. ಇವರಿಗೆ ಪರಿಹಾರ ಸುಬ್ರಹ್ಮಣ್ಯ ಪೂಜೆ ಮಾಡತಕ್ಕದ್ದು. ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಭಾನು ಸೋಮವಾರಗಳಲ್ಲಿ ಮನಸ್ಸಿಗೆ ವ್ಯಾಕುಲತೆ, ಮಾನಹಾನಿ, ಬಂಧು ವೈರತ್ವ, ಧನಕ್ಷಯ, ಶರೀರಾಲಸ್ಯವು, ಅರಿಷ್ಟವು, ದುರ್ದೋಷಗಳು, ಶತ್ರುಗಳ ಜೊತೆ ವಾದಗಳು, ಪ್ರಯಾಣಗಳಲ್ಲಿ ಕಷ್ಟಗಳು, ದುಃಖವಾರ್ತೆ, ದೌರ್ಭಾಗ್ಯವು, ಧನನಾಶ, ರಾಜಕೋಪ, ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡೋರಿಗೆ ಅಧಿಕಾರಿಗಳಿಂದ ಒತ್ತಡ. ಮಂಗಳ ಬುಧವಾರಗಳಲ್ಲಿ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಪ್ರಾಪ್ತಿ, ಶರೀರ ಸೌಖ್ಯ, ವಿವಾಹ ಯೋಗ, ಶೇರ್ ಮಾರ್ಕೆಟ್ನಲ್ಲಿ ಲಾಭ, ವಾಹನ ಯೋಗ, ಗೃಹಯೋಗ, ಸಂತಾನ ಯೋಗ, ಒಳ್ಳೆಯ ಆರೋಗ್ಯ, ಧನಾಭಿವೃದ್ಧಿ, ಸ್ತ್ರೀ ಸೌಖ್ಯ, ಗೌರವ ಮತ್ತು ಸನ್ಮಾನ, ಬೇರೆಯವರ ಕೈಯಲ್ಲಿ ಕೆಲಸ ಮಾಡುವವರಿಗೆ ಲಾಭ, ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಲಾಭ, ವೃತ್ತಿಯಲ್ಲಿ ಏಳಿಗೆ, ಕೀರ್ತಿವೃದ್ಧಿ, ಜಲವೃದ್ಧಿ, ತೇಜೋವೃದ್ಧಿ, ಸರ್ವತ್ರ ಜಯ, ಸುಖವು, ಶತ್ರುಗಳ ನಾಶ, ಮಂತ್ರಸಿದ್ಧಿ, ಪುಣ್ಯಕ್ಷೇತ್ರ ದರ್ಶನ, ಉನ್ನತ ಶಿಕ್ಷಣದಲ್ಲಿ ಪ್ರಗತಿ. ಗುರು ಶುಕ್ರ ಶನಿವಾರಗಳಲ್ಲಿ ಮನಸ್ಸಿಗೆ ಕ್ಲೇಶವು, ಧನವ್ಯಯವು, ವಸ್ತುಗಳು ಹಾನಿಯಾಗುವುದು, ಸತ್ವವಿರದ ಆಹಾರ ಸೇವನೆಯಿಂದ ಅನಾರೋಗ್ಯ ಬಾಧೆ ಇರುವುದು, ಸೌಂದರ್ಯಕ್ಕೆ ಹಾನಿ, ಸರ್ವಾಂಗಗಳಲ್ಲಿ ಜಾಡ್ಯ, ಉಷ್ಣರೋಗ, ಕೋಪತಾಪಗಳು, ಭೀತಿ, ಕಷ್ಟದ ಜೀವನ, ಸ್ತ್ರೀ ಜಾಡ್ಯ, ಮೇಹರೋಗವು, ಬಂಧುಗಳ ಜೊತೆ ವಿರೋಧ, ಕೆಟ್ಟ ವಾರ್ತೆಗಳು, ಪುತ್ರ ಪುತ್ರಿಕಾ ಭ್ರಾತೃ ಕ್ರೋಧವು, ಶೋಕ, ಅನಾರೋಗ್ಯ ಬಾಧೆ.
ಪತ್ನಿ ಪುತ್ರರ ವಿಚಾರವಾಗಿ ದುಃಖಿಸುವುದು. ಇವರಿಗೆ ಪರಿಹಾರ ಓಂ ಮಣಿ ಪದ್ಮಾಹೇ ನಮಃ ಎನ್ನುವ ಮಂತ್ರವನ್ನು 108 ಬಾರಿ ಜಪಿಸುವುದು. ಈಗ ಕರ್ಕಾಟಕ ರಾಶಿ. ಈ ಕರ್ಕಾಟಕ ರಾಶಿಯವರಿಗೆ ಭಾನು ಸೋಮವಾರಗಳಲ್ಲಿ ಮನಸ್ಸಿಗೆ ನೆಮ್ಮದಿ, ಸುಖ, ಸಂತೋಷ, ಧನಧಾನ್ಯ ವೃದ್ಧಿಯಾಗುವುದು, ಹಿರಿಯ ಸೋದರನಿಂದ ಲಾಭ, ಸುಖವು, ಚಿಂತಿಸಿದ ಕಾರ್ಯ ಸಫಲತೆ, ಕುಟುಂಬದಲ್ಲಿ ಅಭಿವೃದ್ಧಿ, ಆಕಸ್ಮಿಕ ಧನಪ್ರಾಪ್ತಿ, ಗೃಹಯೋಗ. ಮಂಗಳ ಬುಧವಾರಗಳಲ್ಲಿ ಮನಸ್ಸಿಗೆ ವ್ಯಾಕುಲತೆ, ಮಾನಹಾನಿ, ಬಂಧು ವೈರತ್ವ, ಧನಕ್ಷಯ, ಶರೀರಾಲಸ್ಯವು, ದೇಹಜಾಡ್ಯ, ಅಸತ್ಯವಾಡುವುದು, ಅರಿಷ್ಟವು, ನೆರೆಹೊರೆ ಜೊತೆಗೆ ದ್ವೇಷ, ಜಗಳ, ಹೆಂಡತಿ ಮತ್ತು ಮಕ್ಕಳಿಗೆ ಅನಾರೋಗ್ಯ ಬಾಧೆ, ನೀವು ಮಾಡುವ ಕೆಲಸಗಳಲ್ಲಿ ಉತ್ಸಾಹ ಭಂಗವಾಗುವುದು, ವಿರೋಧಗಳು, ಶತ್ರುಪೀಡೆ, ಜ್ಞಾತಿ ವಿರೋಧ, ಪತ್ನಿ ಪುತ್ರರಿಂದಾಗಿ ಆಯಾಸ ಮತ್ತು ಬಾಧೆ, ಧನಧಾನ್ಯ ನಾಶ, ವೃಥಾ ಸಂಚಾರ, ಭಯ, ಬಂಧುಗಳ ದೂಷಣೆಯು, ವಿದ್ಯೆಯಲ್ಲಿ ವಿದ್ಯಾರ್ಥಿಗಳಿಗೆ ನಿರಾಸಕ್ತಿ ಉಂಟಾಗುವುದು. ಗುರು ಶುಕ್ರ ಶನಿವಾರಗಳಲ್ಲಿ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಪ್ರಾಪ್ತಿ, ಕಾರ್ಯ ಸಾಧನೆ, ಶರೀರ ಸೌಖ್ಯವಿರುವುದು, ಸಂತೋಷವು, ವಸ್ತ್ರಲಾಭ, ಧನಲಾಭ, ಧಾನ್ಯಲಾಭ, ಮನಸ್ಸಿನಲ್ಲಿ ಧೈರ್ಯ, ವಿದ್ಯಾಭಿವೃದ್ಧಿ, ವಿನೋದವು, ಸೌಖ್ಯವಿರುವುದು, ಕೀರ್ತಿ ಯಶಸ್ಸು ವೃದ್ಧಿಸುವುದು, ಮನಸ್ಸಿಗೆ ಉಲ್ಲಾಸ, ಧರ್ಮಸಿದ್ಧಿ, ಶೇರ್ ಮಾರ್ಕೆಟ್ನಲ್ಲಿ ಸಾಧಾರಣ ಲಾಭ. ಇವರಿಗೆ ಪರಿಹಾರ ಶಂ ಶನೇಶ್ಚರಾಯ ನಮಃ ಎನ್ನುವ ಮಂತ್ರವನ್ನು 108 ಬಾರಿ ಜಪಿಸುವುದು. ಈಗ ಸಿಂಹರಾಶಿ. ಈ ಸಿಂಹರಾಶಿಯವರಿಗೆ ಭಾನು ಸೋಮವಾರಗಳಲ್ಲಿ ಆಲೋಚಿಸಿದ ಕಾರ್ಯಸಿದ್ಧಿ, ಒಳ್ಳೆಯ ಆರೋಗ್ಯ, ಬಂಧುಗಳ ಜೊತೆ ಸಂತೋಷದಿಂದ ಕಾಲ ಕಳೆಯುವುದು, ಸುಖ ಭೋಜನ, ಪ್ರಯತ್ನಿಸಿದ ಕಾರ್ಯಗಳು ಕೈಗೂಡುವುದು, ಚಿಂತಿಸಿದ ಕಾರ್ಯ ಸಫಲತೆ, ಕೀರ್ತಿ ಯಶಸ್ಸು ವೃದ್ಧಿಸುವುದು, ಮನಸ್ಸಿಗೆ ಉಲ್ಲಾಸ, ಧರ್ಮಸಿದ್ಧಿ, ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡುವವರಿಗೆ ಲಾಭ, ಬೇರೆಯವರ ಕೈಯಲ್ಲಿ ಕೆಲಸ ಮಾಡುವವರಿಗೆ ಲಾಭ, ವಿವಾಹ ಯೋಗ, ಸಂತಾನ ಯೋಗ. ಮಂಗಳ ಬುಧವಾರಗಳಲ್ಲಿ ಮನಸ್ಸಿಗೆ ನೆಮ್ಮದಿ, ಸುಖ, ಸಂತೋಷ, ಹಿರಿಯ ಸೋದರನಿಂದ ಲಾಭ, ಧನಧಾನ್ಯ ಲಾಭವಾಗುವುದು, ಸುಖವು, ಕಾರ್ಯ ಸಾಧನೆ, ಶಾರೀರಿಕ ಸೌಖ್ಯದಿಂದ ಸಂತೋಷವು, ವಸ್ತ್ರಲಾಭವು, ಮನಸ್ಸಿನಲ್ಲಿ ಧೈರ್ಯ, ವಿದ್ಯಾಭಿವೃದ್ಧಿ, ವಿನೋದವು, ಸೌಖ್ಯವಿರುವುದು, ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಲಾಭ, ಇಷ್ಟಾರ್ಥವು ಸಿದ್ಧಿಸುವುದು, ಗೃಹಯೋಗ, ವಾಹನ ಯೋಗ, ಸಂತಾನದಿಂದ ಲಾಭ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಆಸಕ್ತಿ ಉಂಟಾಗುವುದು, ಶೇರ್ ಮಾರ್ಕೆಟ್ನಲ್ಲಿ ಲಾಭ. ಗುರು ಶುಕ್ರ ಶನಿವಾರಗಳಲ್ಲಿ ಮನಸ್ಸಿಗೆ ವ್ಯಾಕುಲತೆ, ಮಾನಹಾನಿ, ಬಂಧುಗಳ ಜೊತೆ ವೈರತ್ವ, ಧನಕ್ಷಯ, ಶರೀರ ಆಲಸ್ಯವು, ದೇಹದ ಅವಯವಗಳಲ್ಲಿ ಉಷ್ಣತಾಪದಿಂದ ಬಾಧೆ, ಪಿತ್ತವಾತಾದಿ ರೋಗ, ಆಕಸ್ಮಿಕ ಕಲಹವೇರ್ಪಡುವುದು, ದೇಹಜಾಡ್ಯ, ಅಕಾಲಿಕ ಭೋಜನ, ಪಾಪಕರ್ಮಾಶಕ್ತಿಯಿಂದ ಲಾಭ, ಅನಾರೋಗ್ಯ ಬಾಧೆ ಇರುವುದು, ನಾನಾ ರೀತಿ ಪೀಡೆಗಳು, ದೇಶಾಂತರವಾಸ, ಅಂತಕ್ಲೇಶ, ಧನನಾಶ, ಮನಸ್ತಾಪಗಳು, ದೇಹಬಾಧೆ, ರಾಜಕೋಪ. ಇವರಿಗೆ ಪರಿಹಾರ ದುಮ್ ದುರ್ಗಾಯೇ ನಮಃ ಎನ್ನುವ ಮಂತ್ರವನ್ನು 108 ಬಾರಿ ಜಪಿಸುವುದು. ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರಿಗೆ ಭಾನು ಸೋಮವಾರಗಳಲ್ಲಿ ಅನ್ಯ ಸ್ಥಳಗಳಿಗೆ ಪ್ರಯಾಣ, ಮಕ್ಕಳ ಜೊತೆಗೆ ವೈರತ್ವ, ನಿಷ್ಠೂರವಾದ ಮಾತುಗಳು, ಗಾಂಭೀರ್ಯ ನಾಶ, ಅನಾರೋಗ್ಯ ಪೀಡಿತರು, ಉದ್ಯೋಗದಲ್ಲಿ ತೊಂದರೆಗಳು, ವೃಥಾ ಕಲಹಗಳು, ಶಾರೀರಿಕವಾಗಿ ಸೋಮಾರಿತನವು, ಮನಸ್ತಾಪಗಳು, ಸ್ನೇಹಿತರಿಂದ ಮೋಸವಾಗುವುದು, ಧನವ್ಯಯವು, ಬುದ್ಧಿಚಾಂಚಲ್ಯ, ಭಾಗ್ಯಹಾನಿ, ಅತಿಯಾದ ಭಯ, ನೆರೆಹೊರೆ ಜೊತೆಗೆ ವಿರೋಧ, ಧನನಾಶ, ರೋಗಪೀಡೆ, ಸಂತಾಪಗಳು, ಚೋರ ಭಯ, ದೇಹದ್ರಾಢ್ಯ ನಾಶ, ಶತಮೂರ್ಖತನ. ಮಂಗಳ ಬುಧವಾರಗಳಲ್ಲಿ ಆಲೋಚಿಸಿದ ಕಾರ್ಯಸಿದ್ಧಿ, ಒಳ್ಳೆಯ ಆರೋಗ್ಯ, ಬಂಧುಗಳ ಜೊತೆಗೆ ಸಂತೋಷದಿಂದ ಕಾಲ ಕಳೆಯುವುದು, ಸುಖಭೋಜನ, ಪ್ರಯತ್ನಿಸಿದ ಕಾರ್ಯಗಳು ಕೈಗೂಡುವುದು, ಮಾತೃಸೌಖ್ಯ, ಸಂತೋಷ, ಧನಧಾನ್ಯಾಭಿವೃದ್ಧಿ, ತನ್ನ ಸ್ವಬುದ್ಧಿಯಿಂದ ಕೆಲಸ ಪ್ರಾರಂಭಿಸಿ ಅದರಲ್ಲಿ ಯಶಸ್ಸು ಕಾಣುವುದು. ಗುರು ಶುಕ್ರ ಶನಿವಾರಗಳಲ್ಲಿ ಮನಸ್ಸಿಗೆ ನೆಮ್ಮದಿ, ಸುಖ, ಸಂತೋಷ, ಧನಧಾನ್ಯ ಲಾಭವಾಗುವುದು, ಬಂಧುಗಳಿಂದ ಸನ್ಮಾನವು, ಬಂಧುಗಳ ಜೊತೆಗೆ ಸಂತೋಷದಿಂದ ಕಾಲ ಕಳೆಯುವುದು ಹಾಗೂ ಸಂತೋಷ ವೃದ್ಧಿ, ಸ್ತ್ರೀ ಸೌಖ್ಯ, ಗೃಹ ನಿರ್ಮಾಣ ಕಾರ್ಯಗಳಲ್ಲಿ ಭಾಗಿ, ವೃತ್ತಿಯಲ್ಲಿ ಏಳಿಗೆ, ಹಿರಿಯ ಸೋದರನಿಂದ ಲಾಭ, ಮನೆಯಲ್ಲಿ ಶುಭ ಸಮಾರಂಭಗಳು, ಕುಟುಂಬದಲ್ಲಿ ಅಭಿವೃದ್ಧಿ, ಆಕಸ್ಮಿಕ ಧನಪ್ರಾಪ್ತಿ. ಇವರಿಗೆ ಪರಿಹಾರ ದುಮ್ ದುರ್ಗಾಯ ನಮಃ ಎನ್ನುವ ಮಂತ್ರವನ್ನು 108 ಬಾರಿ ಜಪಿಸುವುದು. ಈ ತುಲಾರಾಶಿಯವರಿಗೆ ಭಾನು ಸೋಮವಾರಗಳಲ್ಲಿ ಅಜೀರ್ಣ ವ್ಯಾಧಿಯಿಂದ ಬಾಧೆ, ಸಂತಾಪವು, ಕಾಲುಗಳಲ್ಲಿ ನೋವಿನ ಬಾಧೆ, ಸತ್ವವಿರದ ದೋಷಪೂರಿತ ಭೋಜನ, ದೇಹಕ್ಕೆ ಅನಾರೋಗ್ಯ, ಪೀಡಾರಿಷ್ಟಗಳು,
ಮನೆಯಲ್ಲಿ ಜಗಳಗಳು, ನೆಮ್ಮದಿಯಿಲ್ಲದ ಜೀವನ, ಪ್ರಯಾಣಗಳಲ್ಲಿ ತೊಂದರೆಗಳು, ವಾಣಿಜ್ಯದ ಮೂಲಕವಾಗಿ ಧನನಾಶ, ಅಲೆಮಾರಿಯ ಜೀವನ. ಮಂಗಳ ಬುಧವಾರಗಳಲ್ಲಿ ವಸ್ತ್ರಗಳು ಹಾನಿಯಾಗುವುದು, ಮಕ್ಕಳ ಜೊತೆಗೆ ವೈರತ್ವ, ಅನ್ಯ ಸ್ಥಳಗಳಿಗೆ ಪ್ರಯಾಣ, ಅನಾರೋಗ್ಯ ಪೀಡಿತರು, ಉದ್ಯೋಗದಲ್ಲಿ ತೊಂದರೆಗಳು, ವೃಥಾ ಕಲಹಗಳು, ಧನನಾಶ, ರಾಜಕೋಪ, ಬಂಧು ವಿರೋಧ, ಮರೆವು, ಬುದ್ಧಿಜಾಡ್ಯ, ಮನಸ್ತಾಪಗಳು, ಭಾಗ್ಯಹಾನಿ, ರಾಜಕೋಪ, ಬಂಧು ವಿರೋಧ, ಮರೆವು, ಬುದ್ಧಿಜಾಡ್ಯ, ಮನಸ್ತಾಪಗಳು. ಗುರು ಶುಕ್ರ ಶನಿವಾರಗಳಲ್ಲಿ ಆಲೋಚಿಸಿದ ಕಾರ್ಯಸಿದ್ಧಿ, ಆರೋಗ್ಯವಂತ ದೇಹ, ಬಂಧುಗಳ ಜೊತೆಗೆ ಸಂತೋಷದಿಂದ ಕಾಲ ಕಳೆಯುವುದು, ಪ್ರಯತ್ನಿಸಿದ ಕಾರ್ಯಗಳು ಕೈಗೂಡುವುದು, ಮಾತೃಸೌಖ್ಯ, ಸಂತೋಷವು, ಧನಧಾನ್ಯ ವೃದ್ಧಿ, ತನ್ನ ಸ್ವಬುದ್ಧಿಯಿಂದ ಕೆಲಸ ಪ್ರಾರಂಭಿಸಿ ಅದರಲ್ಲಿ ಯಶಸ್ಸು ಕಾಣುವುದು, ತನ್ನ ಸ್ವಂತ ಬುದ್ಧಿ ಪ್ರಕಾರವಾಗಿ ನಡೆದುಕೊಳ್ಳುವುದು, ಬಂಧುಗಳಿಂದ ಸನ್ಮಾನವು, ರಾಜದರ್ಶನ, ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡುವವರಿಗೆ ಲಾಭ, ಬೇರೆಯವರ ಕೈಯಲ್ಲಿ ಕೆಲಸ ಮಾಡುವವರಿಗೆ ಲಾಭ, ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಲಾಭ, ಗಾಂಭೀರ್ಯ, ಶರೀರ ಪೋಷಣೆ ಮಾಡಿಕೊಳ್ಳುವಿಕೆ, ಅಭೀಷ್ಟ ಕಾರ್ಯ ಸಿದ್ಧಿಸುವುದು. ಇವರಿಗೆ ಪರಿಹಾರ ಶಂ ಶನೇಶ್ಚರಾಯ ನಮಃ ಎನ್ನುವ ಮಂತ್ರವನ್ನು 108 ಬಾರಿ ಜಪಿಸುವುದು. ಈಗ ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಭಾನು ಸೋಮವಾರಗಳಲ್ಲಿ ಮನಸ್ಸಿಗೆ ನೆಮ್ಮದಿ, ಸ್ತ್ರೀ ಸೌಖ್ಯವು, ಶಾರೀರಿಕ ಸೌಖ್ಯವಿರುವುದು, ಯಶಸ್ಸು ವೃದ್ಧಿಸುವುದು, ಸೌಭಾಗ್ಯ ವೃದ್ಧಿ, ವ್ಯಾಪಾರದಿಂದ ಲಾಭ, ಒಳ್ಳೆಯ ಆರೋಗ್ಯ, ವಿನೋದಗೋಷ್ಠಿ, ರತ್ನ ಮತ್ತು ಚಿನ್ನ ವ್ಯಾಪಾರಸ್ಥರಿಗೆ ಧನಲಾಭ, ಸತ್ಸಾಂಗತ್ಯ, ಕುಟುಂಬ ಸೌಖ್ಯ, ಯಶಸ್ಸು, ಶಾರೀರಿಕ ಸೌಖ್ಯವಿರುವುದು, ವಸ್ತ್ರಲಾಭವು, ಮನಸ್ಸಿಗೆ ಉಲ್ಲಾಸ, ಬಂಧು ಮಿತ್ರರ ಜೊತೆಗೆ ಉತ್ತಮ ಬಾಂಧವ್ಯ ಹಾಗೂ ಪ್ರೀತಿ ವಿಶ್ವಾಸದಿಂದ ಇರುವುದು, ಪುತ್ರ ಸೌಖ್ಯ, ಇಷ್ಟಾರ್ಥವು ಸಿದ್ಧಿಸುವುದು, ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡೋರಿಗೆ ಲಾಭ, ಬೇರೆಯವರ ಕೈಯಲ್ಲಿ ಕೆಲಸ ಮಾಡೋರಿಗೆ ಲಾಭ, ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಲಾಭ. ಮಂಗಳ ಬುಧವಾರಗಳಲ್ಲಿ ಅಜೀರ್ಣ ವ್ಯಾಧಿಯಿಂದ ಬಾಧೆ, ಕಾಲುಗಳಲ್ಲಿ ನೋವಿನ ಬಾಧೆ, ದೋಷಪೂರಿತ ಭೋಜನದಿಂದ ದೇಹಕ್ಕೆ ಅನಾರೋಗ್ಯ, ಪೀಡಾರಿಷ್ಟಗಳು, ಶಾರೀರಿಕ ಬಲಹೀನತೆ, ಮನಕ್ಲೇಶ, ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು, ಪ್ರಯಾಣಗಳಲ್ಲಿ ಎಚ್ಚರ ವಹಿಸಬೇಕು, ಪುತ್ರರ ಜೊತೆಗೆ ವಿರೋಧ, ಅಕಾಲಿಕ ಭೋಜನ. ಗುರು ಶುಕ್ರ ಶನಿವಾರಗಳಲ್ಲಿ ಅನ್ಯ ಸ್ಥಳಗಳಿಗೆ ಪ್ರಯಾಣ, ವೃಥಾ ಕಲಹಗಳು, ಉದ್ಯೋಗದಲ್ಲಿ ತೊಂದರೆಗಳು, ದುರ್ಮಾರ್ಗಿಗಳ ಸಹವಾಸಗಳಿರುತ್ತದೆ, ವಾತಶೂಲ, ಮನಕ್ಲೇಶ, ಭಯ, ಸ್ವಸ್ಥಾನ ಹಾನಿ, ಶಾರೀರಿಕ ಪೀಡೆ, ಬಂಧು ಮಿತ್ರರ ಜೊತೆಗೆ ಕಲಹಗಳು, ಕಳ್ಳರ ಭಯ, ಅಗ್ನಿ ಭಯ, ವೃತ್ತಿಯಲ್ಲಿ ಅಧಿಕಾರಿಗಳಿಂದ ಒತ್ತಡ. ಇವರಿಗೆ ಪರಿಹಾರ ಗಂ ಗಣಪತಿಯೇ ನಮಃ ಎನ್ನುವ ಮಂತ್ರವನ್ನು 108 ಬಾರಿ ಜಪಿಸುವುದು. ಈಗ ಧನುಸ್ಸು ರಾಶಿ. ಈ ಧನುಸ್ಸು ರಾಶಿಯವರಿಗೆ ಭಾನು ಸೋಮವಾರಗಳಲ್ಲಿ ಸ್ಥಾನ ಭದ್ರತೆ ಇರುವುದು, ದೇಹ ಆರೋಗ್ಯವು, ಧನಲಾಭವು, ಯಶಸ್ಸು ವೃದ್ಧಿಸುವುದು, ಧರ್ಮ ಕಾರ್ಯ ಸಿದ್ಧಿಸುವುದು, ಸ್ವಸ್ಥಳ ಪ್ರಾಪ್ತಿ, ತಮ್ಮ ತಂಗಿಯಂದಿರಿಂದ ಲಾಭ, ವಿವಾಹ ಯೋಗ, ಸಂತಾನ ಯೋಗ, ಬಂಧುಗಳ ಮೂಲ ಸೌಖ್ಯ, ಸರ್ಕಾರಿ ನೌಕರಲ್ಲಿ ಕೆಲಸ ಮಾಡುವವರಿಗೆ ಸಾಧಾರಣ ಲಾಭ, ಬೇರೆಯವರ ಕೈಯಲ್ಲಿ ಕೆಲಸ ಮಾಡುವವರಿಗೆ ಲಾಭ, ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಲಾಭ. ಮಂಗಳ ಬುಧವಾರಗಳಲ್ಲಿ ಮನಸ್ಸಿಗೆ ನೆಮ್ಮದಿ, ಯಶಸ್ಸು ವೃದ್ಧಿಸುವುದು, ಸೌಭಾಗ್ಯ ವೃದ್ಧಿ, ಸ್ತ್ರೀ ಸೌಖ್ಯವು, ಶಾರೀರಿಕ ಸೌಖ್ಯವಿರುವುದು, ಮನಸ್ಸಿಗೆ ಸೌಖ್ಯವು, ಚಿಂತಿಸಿದ ಕಾರ್ಯಗಳಲ್ಲಿ ಧನಲಾಭವು, ತನ್ನ ಸ್ವಬುದ್ಧಿ ಮತ್ತು ಪ್ರಯತ್ನಗಳಿಂದಾಗಿ ಕಾರ್ಯಸಿದ್ಧಿ, ಗೃಹಯೋಗ, ವಾಹನ ಯೋಗ, ಧನಲಾಭ, ಐಶ್ವರ್ಯ ಲಾಭ, ತನ್ನ ಕೆಲಸ ಕಾರ್ಯಗಳಲ್ಲಿ ಅನುಕೂಲವಾಗುವ ಕಾರಣದಿಂದ ಸಂತೋಷವು. ಗುರು ಶುಕ್ರ ಶನಿವಾರಗಳಲ್ಲಿ ಅಜೀರ್ಣ ವ್ಯಾಧಿಯಿಂದ ಬಾಧೆ, ಸಂತಾಪವು, ಕಾಲುಗಳಲ್ಲಿ ನೋವಿನ ಬಾಧೆ, ಪೀಡಾರಿಷ್ಟಗಳು, ಬುದ್ಧಿವೈಕಲ್ಯ, ಬಂಧು ವೈರತ್ವ, ಅಕಾಲಿಕ ಭೋಜನ, ವಿವಾದಗಳು, ದುರ್ಮಾರ್ಗಿಗಳ ಸಹವಾಸಗಳಿರುತ್ತದೆ, ಜ್ವರ, ಆಯುಧಗಳಿಂದ ಹೆಂಡತಿಗೆ ಗಾಯಗಳು, ಬಂಧು ವಿರೋಧ, ಪೀಡೆಗಳ ಸಂಭವ, ಹೀನತ್ವ, ಮನಸ್ತಾಪಗಳು, ಶಿರೋವ್ಯಾಧಿ, ಕೃಷಿ ವ್ಯಾಪಾರದಲ್ಲಿ ನಷ್ಟಗಳು ಆಗುವುದು, ತಾಯಿಯ ಜೊತೆ ವೈಮನಸ್ಸು. ಇವರಿಗೆ ಪರಿಹಾರ ದುಮ್ ದುರ್ಗಾಯೇ ನಮಃ ಎನ್ನುವ ಮಂತ್ರವನ್ನು 108 ಬಾರಿ ಜಪಿಸುವುದು. ಈಗ ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಭಾನು ಸೋಮವಾರಗಳಲ್ಲಿ ಸೋಮಾರಿತನ, ವಾತರೋಗ ಬಾಧೆ, ಮನಸ್ಸಿಗೆ ವ್ಯಧೆ, ಇಷ್ಟಾರ್ಥ ಕಾರ್ಯಗಳು ಅಸಫಲಯತ್ತ ಸಾಗುವುದು, ಶಾರೀರಿಕ ತೊಂದರೆ, ಅಲೆದಾಟ, ಮನಸ್ಸಿನ ಸಂತಾಪವು, ಅಕಾಲಿಕ ಭೋಜನ, ಬಂಧು ಮಿತ್ರರ ಸಜ್ಜನರಲ್ಲಿ ವಿರೋಧವೇರ್ಪಡುವುದು, ಸೌಖ್ಯ ಹಾನಿ, ಮನಕ್ಲೇಶ, ಸತ್ವವಿರದ ಭೋಜನದಿಂದ ಅಸೌಖ್ಯ, ಕಲಹಗಳು, ದಾರಿದ್ರ್ಯತೆಯು, ಶಸ್ತ್ರಪೀಡೆ, ಕೃಷಿಗಳಲ್ಲಿ ನಷ್ಟ, ಸರ್ವ ಕಾರ್ಯಗಳಲ್ಲಿ ವಿಘ್ನಗಳು, ಪರದೇಶವಾಸ, ರೋಗಗಳಿಂದ ವೇದನೆ, ನೆರೆಹೊರ ಜೊತೆಗೆ ದ್ವೇಷ, ಶರೀರ ಪೀಡೆ. ಮಂಗಳ ಬುಧವಾರಗಳಲ್ಲಿ ಶತ್ರುಗಳ ಮೇಲೆ ಜಯ, ಸ್ಥಾನ ಭದ್ರತೆ ಇರುವುದು, ಋಣದಿಂದ ಮುಕ್ತಿ, ಧನಲಾಭವು, ಒಳ್ಳೆಯ ಆರೋಗ್ಯ, ಪಿತ್ರಾರ್ಜಿತ ಆಸ್ತಿಯಿಂದ ಲಾಭ,
ವೃತ್ತಿಯಲ್ಲಿ ಏಳಿಗೆ, ಸ್ಥಾನಭದ್ರತೆ ಇರುವುದು, ಕುಟುಂಬದಲ್ಲಿ ಅಭಿವೃದ್ಧಿ. ಗುರು ಶುಕ್ರ ಶನಿವಾರಗಳಲ್ಲಿ ಮನಸ್ಸಿಗೆ ನೆಮ್ಮದಿ, ಸುಖ, ಯಶಸ್ಸು ವೃದ್ಧಿಸುವುದು, ಸೌಭಾಗ್ಯ ವೃದ್ಧಿ, ಸ್ತ್ರೀ ಸೌಖ್ಯವು, ಶಾರೀರಿಕ ಸೌಖ್ಯವಿರುವುದು, ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡೋರಿಗೆ ಲಾಭ, ಬೇರೆಯವರ ಕೈಯಲ್ಲಿ ಕೆಲಸ ಮಾಡೋರಿಗೆ ಲಾಭ, ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಲಾಭ, ಪುಣ್ಯಕ್ಷೇತ್ರ ದರ್ಶನ, ಇವರ ಸಂಗಾತಿಗೆ ಲಾಭ, ಸಂತಾನದಿಂದ ಅಭಿವೃದ್ಧಿ. ಇವರಿಗೆ ಪರಿಹಾರ ನವಗ್ರಹ ಪೂಜೆ ಮಾಡುವುದು ಉತ್ತಮ. ಕುಂಭರಾಶಿ. ಈ ಕುಂಭರಾಶಿಯವರಿಗೆ ಭಾನು ಸೋಮವಾರಗಳಲ್ಲಿ ಬುದ್ಧಿ ಭ್ರಂಶವು, ಬಂಧು ವೈರತ್ವ, ಚಂಚಲ ಸ್ವಭಾವ, ಕಾರ್ಯವಿಕಲ್ಪವಾಗುವುದು, ನೆರೆಯವರ ಜೊತೆಗೆ ದ್ವೇಷ, ಜಗಳ, ವೈರತ್ವ, ದಾರಿದ್ರ್ಯತೆ, ದೇಹಪೀಡೆ, ಉದ್ಯೋಗಭಂಗ, ಜಗಳಗಳು. ಮಂಗಳ ಬುಧವಾರಗಳಲ್ಲಿ ವಾತರೋಗ ಬಾಧೆ, ಸ್ನೇಹಿತರಿಂದ ಮೋಸವಾಗುವುದು, ಮನಸ್ಸಿಗೆ ವ್ಯದೆ, ಇಷ್ಟಾರ್ಥ ಕಾರ್ಯಗಳು ಅಸಫಲಯತ್ತ ಸಾಗುವುದು, ಸ್ಥಾನಭ್ರಷ್ಟತ್ವ, ಬಂಧುಗಳಿಗೆ ಅನಾರೋಗ್ಯ, ಧನವ್ಯಯವು, ಮಾರಣಾಂತಕ ವಿಪತ್ತುಗಳು, ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡುವವರಿಗೆ ಅಧಿಕಾರಿಗಳಿಂದ ಒತ್ತಡ. ಗುರು ಶುಕ್ರ ಶನಿವಾರಗಳಲ್ಲಿ ಸ್ಥಾನಭದ್ರತೆ ಇರುವುದು, ಶತ್ರುಗಳ ಮೇಲೆ ಜಯ, ಋಣದಿಂದ ಮುಕ್ತಿ, ಒಳ್ಳೆಯ ಆರೋಗ್ಯ, ಧನಲಾಭ, ಮನಸ್ಸಿಗೆ ಸಂತೋಷ, ಸುಖವು, ಬಂಧುಗಳ ಜೊತೆ ಪ್ರೀತಿ ವಿಶ್ವಾಸದಿಂದ ಇರುವುದು, ಕೀರ್ತಿವೃದ್ಧಿ, ತೇಜೋವೃದ್ಧಿ, ಇಷ್ಟಕಾರ್ಯ ಸಿದ್ಧಿ, ಧನಲಾಭ, ಕ್ಷೇಮವು, ವಸ್ತ್ರಲಾಭ, ಪ್ರಯತ್ನ ಕಾರ್ಯಾನುಕೂಲ, ಧೈರ್ಯವು, ಭೂಲಾಭ, ಬೇರೆಯವರ ಕೈಯಲ್ಲಿ ಕೆಲಸ ಮಾಡೋರಿಗೆ ಲಾಭ, ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಲಾಭ. ಇವರಿಗೆ ಪರಿಹಾರ ಶಂ ಶನೈಶ್ಚರಾಯ ನಮಃ ಎನ್ನುವ ಮಂತ್ರವನ್ನು 108 ಬಾರಿ ಜಪಿಸುವುದು. ಈಗ ಮೀನರಾಶಿ. ಈ ಮೀನರಾಶಿಯವರಿಗೆ ಭಾನು ಸೋಮವಾರಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಇರುವ ಧೈರ್ಯದಿಂದ ಕೆಲಸ ಕಾರ್ಯಗಳಲ್ಲಿ ಜಯಶೀಲರಾಗುವಿರಿ. ತಮ್ಮ ತಂಗಿಯಿಂದರಿಂದ ಲಾಭ, ಧನಲಾಭ, ಮನೆಯಲ್ಲಿ ಶುಭ ಸಮಾರಂಭಗಳು, ಮನಸ್ಸಿಗೆ ಸುಖವು, ಯಶಸ್ಸು ವೃದ್ಧಿ, ಸೌಭಾಗ್ಯವು, ಧರ್ಮ ಕಾರ್ಯಗಳಿಗೆ ಧನವಯವು, ಇದರಿಂದ ಮನಸ್ತುಷ್ಟಿಯು. ವಿವಾಹ ಯೋಗ, ಗೃಹ ಯೋಗ, ಸಂತಾನ ಯೋಗ, ವಾಹನ ಯೋಗ. ಮಂಗಳ ಬುಧವಾರಗಳಲ್ಲಿ ಚಂಚಲ ಸ್ವಭಾವ, ತಾಯಿಯ ಜೊತೆ ವೈಮನಸ್ಸು, ಕಾರ್ಯವಿಕಲ್ಪವಾಗುವುದು, ಅಪರಾಧಗಳು, ಭಾರ್ಯ ಪುತ್ರ ವಿರೋಧ, ದೇಶ ಸಂಚಾರ, ರೋಗಬಾಧೆ, ಧನಹಾನಿ, ಮಹಾಕಷ್ಟ, ಮಾನಹಾನಿ, ಮನಕ್ಲೇಶ, ದಾಂಪತ್ಯದಲ್ಲಿ ವೈಮನಸ್ಸು. ಗುರು ಶುಕ್ರ ಶನಿವಾರಗಳಲ್ಲಿ ಸೋಮಾರಿತನ, ಸ್ನೇಹಿತರಿಂದ ಮೋಸವಾಗುವುದು, ವಾತರೋಗ ಬಾಧೆ, ಭೋಜನ ಸೌಖ್ಯವಿರದೇ ಹೋಗುವುದು, ಸೋಮಾರಿತನ, ಸಂತಾಪಗಳು, ವ್ಯಾಕುಲತೆ, ಬಲಹಾನಿ, ಧನನಾಶ, ಶತ್ರುಭಯ, ಸ್ತ್ರೀ ಸೌಖ್ಯವಿರದೇ ಹೋಗುವುದು, ಸಂಚಾರಿ ಉದ್ಯೋಗವಿರುವುದು, ಕೃಷಿಯಲ್ಲಿ ಅಲ್ಪಫಲ, ಅಲ್ಪ ಭೋಜನ, ನಿತ್ಯವೂ ಯಾವುದೋ ಒಂದು ವಿಷಯಕ್ಕೆ ಜಗಳಗಳು, ದಾರಿದ್ರ್ಯ ಪ್ರಬಲತೆ. ಇವರಿಗೆ ಪರಿಹಾರ ಗಂ ಗಣಪತಿಯೇ ನಮಃ ಎನ್ನುವ ಮಂತ್ರವನ್ನು 108 ಬಾರಿ ಜಪಿಸುವುದು.